ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಸ್ವತಂತ್ರ ಭಾರತಕ್ಕೆ ಈಗ ಹೆಚ್ಚು ಕಮ್ಮಿ 80ರ ಪ್ರಾಯ. ಇದುವರೆಗೂ 14 ಪ್ರಧಾನಿಗಳನ್ನ ದೇಶ ನೋಡಿದೆ. 170 ದಿನ ಆಳಿದ ಚರಣ್ ಸಿಂಗ್ರಿಂದ 17 ವರ್ಷ ಆಳಿದ ನೆಹರು ತನಕ ನಮ್ಮಲ್ಲಿ ಸಾಕಷ್ಟು ನಾಯಕರು ಬಂದು ಹೋಗಿದ್ದಾರೆ. ಮಧ್ಯದಲ್ಲಿ ನರಸಿಂಹರಾವ್, ವಾಜಪೇಯಿ, ಮನಮೋಹನ್ ಸಿಂಗ್, ಈಗ ನರೇಂದ್ರ ಮೋದಿ ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರೈಮ್ ಮಿನಿಸ್ಟರ್ಗಳಲ್ಲಿ ಗುರುತಿಸ್ಕೊಳ್ತಾರೆ. ದೇಶದ ಆಗು ಹೋಗುಗಳನ್ನು ನಿರ್ಣಯಿಸಿದ ಪ್ರೈಮ್ ಮಿನಿಸ್ಟರ್ಗಳ ಸಾಲಲ್ಲಿ ಇವರೆಲ್ಲರೂ ಕೂಡ ಬರ್ತಾರೆ. ಆದರೆ ಒಂದು ಹೆಸರು ಇಡೀ ದೇಶದಲ್ಲಿ ಆಗಾಗ ಚರ್ಚೆಗೆ ಬರ್ತಾನೆ ಇರುತ್ತೆ. ಇಷ್ಟು ವರ್ಷ ಕಳೆದ ಮೇಲೂ ಕೂಡ ಅದು ಎಂಥ ವಿವಾದಾಸ್ಪದ ಕ್ಯಾರೆಕ್ಟರ್ ಅಂದರೆ, ಒಂದು ಗುಂಪಿನ ಪಾಲಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ಕೆಲವರ ಪಾಲಿಗೆ ಆರಾಧ್ಯ ದೈವನೇ, ದೇಶವನ್ನು ಕಾಪಾಡಿದ ಐರನ್ ಲೇಡಿ ಕೆಲವರ ಪಾಲಿಗೆ, ಇನ್ನು ಕೆಲವರ ಪಾಲಿಗೆ ಅವರು ಅಧಿಕಾರದಾಹಿ, ಸರ್ವಾಧಿಕಾರಿ, ದೇಶದ ಆರ್ಥಿಕತೆಯನ್ನ ಸಂಪೂರ್ಣ ಹಳ್ಳ ಹಿಡಿಸಿದ ಪ್ರಧಾನಿ. ಒಂದು ಟೈಮ್ನಲ್ಲಿ ಬಡವರ ದೇವರು ಅಂತ ಕರೆಸ್ಕೊಂಡು ನೆಕ್ಸ್ಟ್ ಕೆಲವೇ ದಿನಗಳಲ್ಲಿ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಡಿಕ್ಟೇಟರ್, ಕ್ರೂರಿ ಅನ್ನೋ ಹಣೆಪಟ್ಟಿಯನ್ನ ಕೂಡ ಎದುರಿಸಬೇಕಾಗತ್ತೆ. ಸ್ನೇಹಿತರೆ, ಈ ಭಿನ್ನಾಭಿಪ್ರಾಯಗಳ ದೊಡ್ಡ ಹೆಮ್ಮರದಂತೆ ನಿಂತಿರೋದು ಭಾರತದ ಓನ್ಲಿ ವುಮನ್ ಪ್ರೈಮ್ ಮಿನಿಸ್ಟರ್, ಜಗತ್ತಿನ 2ನೇ ಮಹಿಳಾ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ. ಸ್ನೇಹಿತರೆ, ಇಂದಿರಾ ಗಾಂಧಿಗೆ ಕ್ಲಿಯರ್ ಆಗಿ ಅವ್ರು ನೋಡಿದಾಗ 2 ಮುಖ ಕಂಡೇ ಕಾಣುತ್ತೆ ಅವ್ರ ಲೈಫಲ್ಲಿ. ಒಬ್ಬ ಲೀಡರ್ಗೆ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ 2 ಹೇಗಿರುತ್ತೋ, ಒಬ್ಬರ ಆಡಳಿತಾವಧಿಯಲ್ಲಿ ಕೆಟ್ಟದ್ದು ಒಳ್ಳೆಯದು 2 ಹೇಗಾಗುತ್ತೋ, ಇಂದಿರಾ ಗಾಂಧಿ ಕಾಲದಲ್ಲೂ ಆಗಿದೆ. ಪ್ಲಸ್ ಆ್ಯಂಡ್ ಮೈನಸಸ್ ಇವೆ. ಇನ್ಫ್ಯಾಕ್ಟ್ ಈ 2 ರೀತಿಯ ಎಕ್ಸ್ಟ್ರೀಮ್ಗಳನ್ನು ಅವರ ಅವಧಿ ನೋಡಿದೆ, ಭಾರತದ ಭವಿಷ್ಯವನ್ನೇ ಬದಲಾಯಿಸಿವೆ. ಹಾಗಿದ್ರೆ ಇಂದಿರಾ ಗಾಂಧಿ ಅಂಥದ್ದೇನು ಮಾಡಿದ್ರು? ಅವರ ಆಡಳಿತ ಭಾರತದ ಮೇಲೆ ಬೀರಿದ ಪರಿಣಾಮಗಳೇನು? ನಿಮಗೆ ಗೊತ್ತಿರೋ ಹಾಗೆ ಅವರು ಜವಾಹರ್ಲಾಲ್ ನೆಹರು ಮತ್ತು ಕಮಲಾ ನೆಹರು ಅವರ ಮಗಳು. ಹುಟ್ಟಿದ್ದು ನವೆಂಬರ್ 19, 1917. ಇಂಥ ಇಂದಿರಾ ಗಾಂಧಿ ತಮ್ಮ 25ನೇ ವಯಸ್ಸಲ್ಲಿ 1942ರಲ್ಲೇ ಸ್ವತಂತ್ರ ಚಳವಳಿಯಲ್ಲೂ ಕೂಡ ಪಾಲ್ಗೊಂಡಿದ್ರು. 8 ತಿಂಗಳ ಕಾಲ ಜೈಲು ವಾಸವನ್ನ ಕೂಡ ಅನುಭವಿಸಿದ್ರು. ವಿಶೇಷ ಅಂದರೆ ಫಿರೋಜ್ ಗಾಂಧಿಯನ್ನ ಮದುವೆಯಾಗಿ ಆಗಿನ್ನೂ ಸ್ವಲ್ಪ ದಿನವೂ ಆಗಿರಲಿಲ್ಲ. 1942 ಮಾರ್ಚ್ 26ನೇ ತಾರೀಕು ಅವರ ಮದುವೆ ಆಗಿತ್ತು. ಅದೇ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಇಬ್ಬರು ಜೈಲಿಗೆ ಹೋಗಿದ್ರು. ನಂತರ ದೇಶಕ್ಕೆ ಸ್ವಾತಂತ್ರ್ಯ ಬಂತು, ನೆಹರು ಪ್ರಧಾನಮಂತ್ರಿಯಾದರು. ಆಗ ಇಂದಿರಾ ಕೂಡ ತಂದೆಯೊಂದಿಗೆ ರಾಜಕೀಯಕ್ಕೆ ಸೇರಿಕೊಂಡ್ರು. ಮೊದಲು ನೆಹರು ಅವರಿಗೆ ಪರ್ಸನಲ್ ಅಸಿಸ್ಟೆಂಟ್ ರೀತಿ ಇದ್ದಂಥ ಇಂದಿರಾ ಗಾಂಧಿ ನಿಧಾನಕ್ಕೆ ರಾಜಕೀಯದಲ್ಲಿ ಒಂದೊಂದೇ ಮೆಟ್ಟಿಲನ್ನು ಏರ್ತಾ ಹೋಗ್ತಾರೆ. ಎಲ್ಲಿವರೆಗೂ ಅಂದರೆ 1959ರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗೂ ಕೂಡ ಅವ್ರನ್ನ ಮಾಡಲಾಗುತ್ತೆ. ನಂತರ ಬೆಂಗಳೂರಲ್ಲಿ ಇದರ ಒಂದು ಫಂಕ್ಷನ್ ನಡೆಯುತ್ತೆ. ಏನೋ ಕಾಂಗ್ರೆಸ್ ಅಧ್ಯಕ್ಷೆ ಆದಮೇಲೆ ತಂದೆ ಜೊತೆಗೆ ಕೆಲಸ ಮಾಡುವಾಗ ಕೇರಳದ ಕಮ್ಯುನಿಸ್ಟರ ಮೇಲೆ ಪ್ರಹಾರ ಶುರು ಮಾಡ್ತಾರೆ. ಅಲ್ಲಿನ ಸರ್ಕಾರವನ್ನು ತೆಗೆದುಹಾಕೋದ್ರಲ್ಲಿ ಇಂದಿರಾ ಗಾಂಧಿ ಪ್ರಮುಖ ಪಾತ್ರ ವಹಿಸ್ತಾರೆ. ಏನು 1964ರಲ್ಲಿ ನೆಹರು ಮೃತಪಟ್ಟ ಮೇಲೆ ಶಾಸ್ತ್ರಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು PM ಆಗ್ತಾರೆ. ಆಗ ಇಂದಿರಾ ಅವ್ರನ್ನ ವಾರ್ತಾ ಸಚಿವರನ್ನಾಗಿ ನೇಮಕ ಮಾಡಲಾಗುತ್ತೆ. 1966ರಲ್ಲಿ ಶಾಸ್ತ್ರಿಜಿ ಸಾವನ್ನಪ್ಪಿದಾಗ ಅಲ್ಲಿಗೆ ಟಫ್ ಕಾಂಪಿಟೇಟರ್ ಆಗಿ ಇಂದಿರಾ ಗಾಂಧಿ ಎಮರ್ಜ್ ಆಗ್ತಾರೆ. ದೇಶದ PM ಕೂಡ ಆಗ್ತಾರೆ. ಅಲ್ಲಿಂದ ಶುರುವಾಗೋದು ಈ ದೇಶದಲ್ಲಿ ಇಂದಿರಾ ಯುಗ. ಸ್ನೇಹಿತರೆ, ಇಂದಿರಾ ಗಾಂಧಿ ಒಟ್ಟು 3 ಸಲ ದೇಶದ PM ಆಗಿದ್ದಾರೆ. ಮೊದಲನೇ ಟರ್ಮ್ 1966ನಿಂದ 71 ತನಕ, ಎರಡನೇ ಟರ್ಮ್ 71ರಿಂದ 75ರ ತನಕ, ಆಮೇಲೆ 2 ವರ್ಷ ತುರ್ತು ಪರಿಸ್ಥಿತಿ, ಅದಾದಮೇಲೆ 80ರಿಂದ 84ರ ತನಕ, ಒಟ್ಟು 16 ವರ್ಷ ಈ ದೇಶವನ್ನು ಆಳಿದ್ದಾರೆ. ಭಾರತವನ್ನು ಅತಿ ದೀರ್ಘಕಾಲ ಆಳಿದ 2ನೇ ಪ್ರಧಾನಿ ಅಂತ ಇಂದಿರಾ ಗಾಂಧಿ ಕರೆಸ್ಕೊಂಡಿದ್ದಾರೆ. ಹಾಗಂತ ಇಂದಿರಾ ಗಾಂಧಿ ಬಹಳ ಸುಲಭವಾಗಿ PM ಆದರು ಅಂತಲ್ಲ. ನೆಹರು ಅವರು ಹೋದ್ಮೇಲೆ ಅವ್ರ ಜಾಗಕ್ಕೆ ಕಾಮರಾಜ್ ಬಂದು ಕೂತ್ಕೊಂಡಿದ್ರು. ನೆಹರು ಅವರಷ್ಟೇ ಬಲಿಷ್ಠವಾಗಿ ಅವರು ಪಾರ್ಟಿಯ ಕಂಟ್ರೋಲನ್ನು ಇಟ್ಕೊಂಡಿದ್ರು. ಹೀಗಾಗಿ ಯಾವುದೇ ನೀತಿ ನಿರ್ಧಾರಕ್ಕೂ ಇಂದಿರಾ ಗಾಂಧಿ ಕಾಮರಾಜ್ ಮತ್ತು ಅವರ ಸೌತ್ ಸಿಂಡಿಕೇಟ್ನ ಒಪ್ಪಿಗೆಯನ್ನು ಪಡೆಯೋ ರೀತಿ ವಾತಾವರಣ ಇತ್ತು. ಏನು ಕಾಮರಾಜ್ ಕೂಡ PM ಆಗೋಕ್ಕಿಂತ ತಮ್ಮ ಮಾತು ಕೇಳೋರನ್ನ PM ಮಾಡಿದ್ರೆ ಪಕ್ಷ ಮತ್ತು ಸರ್ಕಾರ ಎರಡನ್ನೂ ಕಂಟ್ರೋಲ್ ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿದ್ದರು. ನನಗೆ ಇಂಗ್ಲೀಷು ಬರಲ್ಲ, ಹಿಂದಿನೂ ಬರಲ್ಲ, ನಾನು ಹೆಂಗೆ PM ಆಗಲಿ ಅನ್ನೋ ಒಂದು ಇನ್ಸೆಕ್ಯೂರಿಟಿ ಅವರೊಳಗೇನೆ ಇತ್ತು. ಪಾರ್ಟಿ ಕಂಟ್ರೋಲ್ ಮಾಡ್ತೀನಿ ಅಂತ ಕೂತ್ಕೊಂಡ್ರು ಅವರು. ಹೀಗಾಗಿ ಮೊರಾರ್ಜಿ ದೇಸಾಯಿ ಬದಲಿಗೆ ಇಂದಿರಾ ಗಾಂಧಿಗೆ ಪಟ್ಟ ಬಂತು. ಅಷ್ಟೊತ್ತಿಗೆ ಇಂದಿರಾ ಎಷ್ಟು ವೀಕ್ PM ಆಗಿದ್ರು ಅಂದರೆ ಅವರ ಸಚಿವ ಸಂಪುಟ ಕೂಡ ಅವ್ರ ಮಾತನ್ನು ಕೇಳ್ತಾ ಇರಲಿಲ್ಲ ಆರಂಭದಲ್ಲಿ. ಖುದ್ದು ಇಂದಿರಾ ಗಾಂಧಿ ನನಗೆ ಯಾರೂ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತ ತೀವ್ರ ಅಸಹನೆ, ಅಳಲನ್ನು ತೋಡ್ಕೊಳ್ತಾ ಇದ್ರು. ಇದೇ ಕಾರಣಕ್ಕೆ ರಾಮ್ ಮನೋಹರ್ ಲೋಹಿಯಾ ಇಂದಿರಾ ಗಾಂಧಿಯವ್ರನ್ನ ಗುಂಗಿ ಗುಡಿಯ ಅಂದರೆ ಮೂಕಿ ಗೊಂಬೆ ಇದು ಅಂತ ಕರಿತಾ ಇದ್ರು. ಆದರೆ ಅದೇ ಇಂದಿರಾ ಗಾಂಧಿ ಮುಂದೆ ದೇಶದ ಒಳಗೆ ಒಂದೊಂದೇ ಅತಿ ಕಠಿಣ ನಿರ್ಧಾರಗಳನ್ನು ಕೂಡ ತಗೊಳ್ತಾ ಹೋಗ್ತಾರೆ. ಗೂಂಗಿಗುಡಿಯ ಮೂಕಿ ಗೊಂಬೆ ಹೋಗಿ ಐರನ್ ಲೇಡಿ ಅಂತ ಕರೆಸ್ಕೊಳ್ತಾರೆ. ಅದರಲ್ಲಿ ಪ್ರಮುಖವಾಗಿರೋದು ಬ್ಯಾಂಕ್ಗಳ ರಾಷ್ಟ್ರೀಕರಣ.
1962ರ ಚೀನಾ ಯುದ್ಧ ಮತ್ತು 1965ರ ಪಾಕ್ ಯುದ್ಧ ದೇಶದಲ್ಲಿ ಹಲವು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ದೇಶದ ಬ್ಯಾಂಕಿಂಗ್ ಉದ್ಯಮ ಕುಸಿತಾ ಇರುತ್ತೆ. ಹೀಗಾಗಿ ಅದನ್ನ ರಿಪೇರಿ ಮಾಡ್ತೀನಿ ಅಂತ ಇಂದಿರಾ ಗಾಂಧಿ ಈ ನಿರ್ಧಾರ ತಗೊಳ್ತಾರೆ. ಮೊರಾರ್ಜಿ ದೇಸಾಯಿ ಅವರಿಂದ ದಿಢೀರಂತ ಹಣಕಾಸು ಖಾತೆಯನ್ನ ಕಿತ್ಕೊಂಡು 1969ರಲ್ಲಿ ದೇಶಾದ್ಯಂತ 14 ಬ್ಯಾಂಕುಗಳನ್ನ ರಾಷ್ಟ್ರೀಕರಣ ಮಾಡಲಾಗುತ್ತೆ. ಇದು ದೊಡ್ಡ ಪರ ವಿರೋಧಕ್ಕೆ ಕಾರಣ ಆಗುತ್ತೆ. ಕಾಂಗ್ರೆಸ್ನ ಮತ್ತೊಂದು ಬಣದಿಂದ ಅಂದರೆ ಇಂದಿರಾ ಗಾಂಧಿ ವಿರೋಧಿ ಸಿಂಡಿಕೇಟ್ನಲ್ಲೇ ಇದಕ್ಕೆ ಆಕ್ಷೇಪ ಕೇಳಿಬರುತ್ತೆ. ಕೆಲವೊಂದಷ್ಟು ಜನ ಇದು ಎಕನಾಮಿಕ್ ಬ್ಲಂಡರ್ ಅಂತ ಟೀಕೆ ಮಾಡ್ತಾರೆ. ಆದರೆ ಇನ್ನು ಕೆಲವರು ಆಗಿನ ಕಾಲಕ್ಕೆ ಇದು ಬೇಕಾಗಿತ್ತು ಅಂತಲೂ ಹೇಳ್ತಾರೆ. ಯಾಕಂದರೆ ಅವತ್ತು ದೇಶಾದ್ಯಂತ 500 ಬ್ಯಾಂಕ್ಗಳು ಮಾತ್ರ ಇದ್ವು. ಬ್ಯಾಂಕುಗಳು ಹಳ್ಳಿಗಳಿಗೆ ಬ್ರಾಂಚ್ ಓಪನ್ ಮಾಡ್ತಾ ಇರಲಿಲ್ಲ. ಆದರೆ ಈ ಡಿಸಿಷನ್ ಬಂದ ಮೇಲೆ ಬ್ಯಾಂಕುಗಳ ಪ್ರಮಾಣ 800% ಹೆಚ್ಚಾಯಿತು. ರೈತರಿಗೆ ಹಿಂದಿನ ಬ್ಯಾಂಕುಗಳು ಸಾಲ ಕೊಡ್ತಿರಲಿಲ್ಲ, ಅದು 11,000 ಪಟ್ಟು ಜಾಸ್ತಿ ಆಯಿತು. ಜನಸಾಮಾನ್ಯರಿಗೆ ಹೆಲ್ಪ್ ಆಯಿತು ಅನ್ನೋ ವಾದವನ್ನು ಕೂಡ ಇಲ್ಲಿ ಮುಂದಿಡಲಾಗುತ್ತೆ. ರಾಷ್ಟ್ರೀಯ ಭದ್ರತೆಗೆ ದೊಡ್ಡ ಕೊಡುಗೆ. ಸ್ನೇಹಿತರೆ, ಇಂದಿರಾ ಅವರ ಆಡಳಿತದಲ್ಲಿ ರಾಷ್ಟ್ರೀಯ ಭದ್ರತೆಗೆ ತಗೊಂಡ ನಿರ್ಧಾರಗಳನ್ನು ನಾವೆಲ್ಲ 10 ತಲೆಮಾರುಗಳು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಅದು ಚೀನಾ ಆಗಲಿ, ಭಾರತ ಆಗಲಿ ಅಥವಾ ದೇಶದ ಒಳಗಿನ ಬಂಡುಕೋರರೇ ಆಗಿರಲಿ, ಇಂದಿರಾ ಗಾಂಧಿ ಅತ್ಯಂತ ಐರನ್ ಫಿಸ್ಟ್ ಅಂತಲ್ಲ, ಉಕ್ಕಿನ ಮುಷ್ಟಿಯಲ್ಲಿ ಕ್ರಶ್ ಮಾಡೋದಂತಾರಲ್ಲ, ಆ ರೀತಿ ನಿರ್ಧಾರಗಳನ್ನು ತಗೊಂಡಿದ್ದಾರೆ. ಈ ವಿಚಾರದಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ 1960-70ರ ದಶಕದಲ್ಲಿ ಈಶಾನ್ಯ ಭಾರತದಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇರುತ್ತೆ. 1966ರಲ್ಲಿ ಮಿಜೋ ನ್ಯಾಷನಲ್ ಫ್ರಂಟ್ ಮೇಲೆ ಏರ್ ಸ್ಟ್ರೈಕ್ ಮಾಡೋ ನಿರ್ಧಾರ ಕೈಗೊಳ್ತಾರೆ. ದೇಶದ ಒಳಗಿನ ಬಂಡುಕೋರರ ಮೇಲೇನೆ ಯುದ್ಧ ವಿಮಾನಗಳನ್ನು, ಏರ್ಫೋರ್ಸ್ ಅನ್ನು ಬಳಸೋ ನಿರ್ಧಾರ, ಅಂದರೆ ವಾರ್ ಥರ. ಅದಾದಮೇಲೆ 1967ರಲ್ಲಿ ಚೀನಾ ಜೊತೆಗೆ ನಾಥುಲಾ ಛೋಲಾ ಕ್ಲಾಶಸ್ ನಡೆಯುತ್ತೆ. ಇದರಲ್ಲಿ 340 ಚೀನಿ ಸೈನಿಕರನ್ನ ಭಾರತೀಯ ಸೈನಿಕರು ಹೊಸಕ್ಕೆ ಹಾಕ್ತಾರೆ. ನಾವು 88 ಸೈನಿಕರನ್ನ ಕಳ್ಕೊಂಡಿರ್ತೀವಿ ಅವತ್ತು. 1970ರಲ್ಲಿ ನಾಗಾಲ್ಯಾಂಡ್ನಲ್ಲೂ ಕೂಡ ಅದೇ ರೀತಿ ಪರಿಸ್ಥಿತಿ ಇದ್ದಾಗ ಅಲ್ಲೂ ಸರ್ಕಾರ ಕಾರ್ಯಾಚರಣೆ ಕರೆ ಕೊಡುತ್ತೆ. ಸಾಕಷ್ಟು ಬಂಡುಕೋರೊಂದಿಗೆ ಅಗ್ರಿಮೆಂಟನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಆಯಕಟ್ಟಿನ ಜಾಗದಲ್ಲಿರೋ ಸಿಕ್ಕಿಂ ಒಂದು ಇಂಡಿಪೆಂಡೆಂಟ್ ದೇಶ ಥರ ಇರುತ್ತೆ. ಕೇವಲ ಅದರ ರಕ್ಷಣೆ ಜವಾಬ್ದಾರಿ ಮಾತ್ರ ನಮ್ದಿರುತ್ತೆ. ಆದರೆ ಅದನ್ನು ಭಾರತದ ಒಂದು ರಾಜ್ಯವನ್ನಾಗಿ ಇಂದಿರಾ ಗಾಂಧಿ ಟೈಮ್ನಲ್ಲಿ ಸೇರಿಸಲಾಗುತ್ತೆ. 1975ರಲ್ಲಿ ಅದು ಭಾರತದ ಒಂದು ರಾಜ್ಯ ಆಗುತ್ತೆ. ಕಾಶ್ಮೀರದಲ್ಲಿ ಶೇಖ್ ಅಬ್ದುಲ್ಲಾ ಅಂದರೆ ಒಮರ್ ಅಬ್ದುಲ್ಲಾ ಅವರ ತಾತನ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಇದನ್ನ ಇಂದಿರಾ ಶೇಖ್ ಅಕಾರ್ಡ್ ಅಂತಲೇ ಕರೆಯಲಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು 1971ರ ಯುದ್ಧವನ್ನ ಮರೆಯೋ ಹಾಗಿಲ್ಲ. ಇಂದಿರಾ ಗಾಂಧಿಯ ಅದೊಂದು ನಿರ್ಧಾರ ಭಾರತದಲ್ಲಿ 2 ಕಡೆ ನಿಂತಿದ್ದ ಪಾಕಿಸ್ತಾನವನ್ನ ಹರಿದು ಬಿಸಾಕದಂಗೆ ಮಾಡ್ತು. ಅಮೆರಿಕದಂತಹ ಸೂಪರ್ ಪವರ್ ಪಾಕಿಸ್ತಾನದ ಪರ ಬಂದರೂ ಕೂಡ, ಅವರ ಹಡಗನ್ನು ಕಳಿಸಿದ್ರೂ ಕೂಡ, ದೇಶದ ಒಳಗೆ ಹೊರಗೆ ಎಷ್ಟೇ ಪ್ರೆಷರ್ ಬಂದರೂ ಕೂಡ ಇಂದಿರಾ ಗಾಂಧಿ ಬಗ್ಗೋದೇ ಇಲ್ಲ. ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಪಾಕಿಸ್ತಾನವನ್ನು ಬಗ್ಗಿಸ್ತಾರೆ. ಪಾಕಿಸ್ತಾನವನ್ನು 2 ತುಂಡು ಮಾಡ್ತಾರೆ. ಬಾಂಗ್ಲಾದ ಜನನಕ್ಕೆ ಕಾರಣರಾಗ್ತಾರೆ. ಇವತ್ತು ಪಾಕಿಸ್ತಾನ ಈ ಪರಿ ನಿಶಕ್ತವಾಗಿದೆ ಅಂದರೆ ಭಾರತಕ್ಕೆ ಈಗ ಒಂದು ಪಾಕಿಸ್ತಾನದ ಕಾಟ ತಪ್ಪು ಹೋಗಿದೆ. ಒಂದೇ ಪಾಕಿಸ್ತಾನದ 2 ಕಡೆ ಪಾಕಿಸ್ತಾನಗಳು ಇಲ್ಲ ಅಂದರೆ ಬಂಗಾಳ ಕೊಲ್ಲಿಯಿಂದ ಪಾಕಿಸ್ತಾನವನ್ನು ಹೊರಗಟ್ಟಿದ್ದೀವಿ, ಇಲ್ಲಾಂದರೆ ಆ ಭಾಗದ ಸಮುದ್ರದಲ್ಲೂ ಆಟ ಆಡ್ತಿದ್ರು ಅವರು. ಹಾಗೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂದರೆ ಇಂದಿರಾ ಗಾಂಧಿ ಅವತ್ತು ತೆಗೆದುಕೊಂಡ ನಿರ್ಧಾರ ಪ್ರಮುಖ ಕಾರಣ. ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾರೆ. ಆದರೆ ಇಂದಿರಾ ಗಾಂಧಿ ಯಾವುದಕ್ಕೂ ಹಿಂದೆ ಸರಿಯಲ್ಲ. ಸೋವಿಯತ್ ಜೊತೆಗೆ ಒಪ್ಪಂದಗಳನ್ನು ಮಾಡ್ಕೊಂಡಿದ್ರು ಅಷ್ಟೊತ್ತಿಗಾಗಲೇ. ಜೊತೆಗೆ ಲಂಕಾದಲ್ಲಿ ಅಮೆರಿಕ ಆಟ ಆಡೋಕೆ ಶುರು ಮಾಡಿದ ತಕ್ಷಣ ಅಲ್ಲೂ ಕೂಡ ಭಾರತ ಒಂದಷ್ಟು ಡಿಪ್ಲೊಮ್ಯಾಟಿಕ್ ಮ್ಯಾನ್ಯೂರಿಂಗ್ ಅನ್ನು ಶುರು ಮಾಡುತ್ತೆ. ಕೆಲವರು ಏನು ಹೇಳ್ತಾರೆ, ಯಾವ ಮಟ್ಟಿಗೆ ಹೇಳ್ತಾರೆ ಅಂದರೆ LTTEಗೆ ಇಂದಿರಾ ಗಾಂಧಿ ರಹಸ್ಯವಾಗಿ ಬೆಂಬಲ ಕೊಡ್ತಾ ಇದ್ರು. ಅಲ್ಲಿನ ತಮಿಳರು, ಭಾರತೀಯ ಮೂಲದ ತಮಿಳರನ್ನ ಎತ್ತಿಕಟ್ಟೋದ್ರಲ್ಲಿ ಇವ್ರ ಪಾತ್ರ ಇದೆ ಅಂತ ಕೂಡ ಹೇಳಲಾಗುತ್ತೆ. ಅಷ್ಟು ಮಾತ್ರ ಅಲ್ಲ, 1974ರಲ್ಲಿ ಇಂದಿರಾ ಗಾಂಧಿ ಅಣು ಪರೀಕ್ಷೆಯನ್ನು ಕೂಡ ನೆರವೇರಿಸಿದ್ರು. ಅಫ್ಕೋರ್ಸ್ ಇಲ್ಲಿ ಅಣುಬಾಂಬ್ ಮಾಡಿರಲಿಲ್ಲ, ಆದರೆ ಶಾಂತಿಯುತ ಉದ್ದೇಶಕ್ಕೆ ಇದು ಪರಮಾಣು ಪರೀಕ್ಷೆ ನಾವು ಮಾಡಿದ್ದು ಅಂತ ಭಾರತ ಹೇಳ್ಕೊಳ್ತು ಆ ಟೈಮ್ನಲ್ಲಿ. ಅದು ಭಾರತದ ನ್ಯೂಕ್ಲಿಯರ್ ಪ್ರೋಗ್ರಾಮ್ನಲ್ಲಿ ದೊಡ್ಡ ಹೆಜ್ಜೆಯಾಗಿತ್ತು. ಅದಾದಮೇಲೆ ಖಲಿಸ್ತಾನಿ ಉಗ್ರರ ವಿರುದ್ಧ ಆಕ್ರಮಣಕಾರಿ ಡಿಸಿಷನ್ಗಳನ್ನು ತಗೊಂಡ್ರು, ಆಪರೇಷನ್ಗಳನ್ನು ನಡೆಸಿದ್ರು. ಅದರಲ್ಲಿ ಒಂದಷ್ಟು ಲೋಪದೋಷಗಳು ಕೂಡ ಆದವು. ಅದ್ರ ಬಗ್ಗೆ ನಾವು ಆಮೇಲೆ ನೋಡ್ತಾ ಹೋಗೋಣ. ಅಷ್ಟು ಮಾತ್ರ ಅಲ್ಲ, ಮಿಡಲ್ ಈಸ್ಟ್ನಲ್ಲಿ ಇಸ್ರೇಲ್ ಜೊತೆಗಿನ ರಹಸ್ಯ ಸಂಬಂಧವನ್ನು ಗಟ್ಟಿ ಮಾಡ್ತಲೇ ಪ್ಯಾಲೆಸ್ತೀನ್ ಅವ್ರಿಗೂ ಒಂದು ಪ್ರತ್ಯೇಕ ರಾಜ್ಯ ಇರಬೇಕು, 2 ಸ್ಟೇಟ್ ಥಿಯರಿಗೆ ನಮ್ಮ ಬೆಂಬಲ ಅನ್ನೋ ಭಾರತದ ನಿಲುವನ್ನು ಮುಂದುವರೆಸಿದ್ರು. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದ ಅಣ್ವಸ್ತ್ರ ಪ್ರೋಗ್ರಾಮ್ ಯಶಸ್ಸು ಕಾಣಬಾರ್ದು ಅಂತ ಪಾಕ್ ಮೇಲೆ ಏರ್ ಸ್ಟ್ರೈಕ್ ಮಾಡೋಕ್ಕೂ ರೆಡಿ ಆಗಿದ್ರು. ಆದರೆ ಅಷ್ಟರಲ್ಲಿ ಅವರ ಅಂತ್ಯವೇ ಆಗೋಯ್ತು ಅನ್ನೋದಕ್ಕೂ ಕೂಡ ನಮಗೆ ದಾಖಲೆಗಳು ಸಿಗ್ತವೆ. ಇನ್ನು ಆ ಕಾಲಕ್ಕೆ ಬಲಿಷ್ಠವಾಗಿದ್ದ ಇರಾನ್ ಆಡಳಿತದೊಂದಿಗೆ ಸಂಬಂಧ ಚೆನ್ನಾಗಿಟ್ಕೊಂಡಿದ್ರು. ಆಸಿಯಾನ್ ಜೊತೆಗೂ ಭಾರತದ ಸಂಬಂಧ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು ಇಂದಿರಾ ಗಾಂಧಿ. ಅಡ್ಮಿನಿಸ್ಟ್ರೇಷನ್ನಲ್ಲಿ, ಆಡಳಿತದಲ್ಲಿ ಬರೀ ಹಿಂದಿನೇ ತುಂಬಿಕೊಂಡಿದ್ದ ಕಾಲದಲ್ಲಿ ಹಿಂದಿಯೇತರ ರಾಜ್ಯಗಳಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಬೇಡಿಕೆ ಆ ಕಡೆಯಿಂದ ಇಲ್ಲ ಇತ್ತಲ್ಲ, ಅದಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಅಡ್ಮಿನಿಸ್ಟ್ರೇಷನ್ಗೆ ಇಂಗ್ಲೀಷನ್ನು ಕೂಡ ಇನ್ಕ್ಲೂಡ್ ಮಾಡಿದ್ರು.
ಏನು ಸಮಾನ ಕೂಲಿ ವ್ಯವಸ್ಥೆಯನ್ನು ತಂದರು. ಇನ್ನು ಸಾಕಷ್ಟು ಪರ ವಿರೋಧದ ನಡುವೆ ರಾಜರಿಗೆ ಸ್ವಾತಂತ್ರ್ಯ ಬಂದಾಗ ದೇಶಕ್ಕೆ ಸೇರ್ಕೊಳ್ಳೋಕೆ, ಭಾರತಕ್ಕೆ ಸೇರ್ಕೊಳ್ಳೋಕೆ ಒಂದಷ್ಟು ಸವಲತ್ತುಗಳನ್ನು ಕೊಡಲಾಗಿತ್ತು ಅವರಿಗೆ. ಪ್ರಿವಿ ಪರ್ಸಸ್ ಅದನ್ನು ತೆಗೆದು ಹಾಕಿದ್ರು. ರಾಜರಿಗೆ ಕೊಡ್ತಿದ್ದ ದುಡ್ಡನ್ನು ಬಂದ್ ಮಾಡಿದ್ರು. ಏನೋ ಮೋಸ್ಟ್ ಇಂಪಾರ್ಟೆಂಟ್, ಕಾಂಗ್ರೆಸ್ ಪಾಲಿಗೆ ಇವತ್ತಿಗೂ ಮೈಲೇಜ್ ಕೊಡ್ತಿರೋ ವಿಚಾರ, ಉಳುವವನೇ ಭೂಮಿ ಒಡೆಯ ಅನ್ನೋ ಕಾಯ್ದೆಯನ್ನು ತಂದು ಭಾರತದ ರೈತರ ಪಾಲಿಗೆ ದೊಡ್ಡ ಆಶಾಕಿರಣ ಆದರೂ ಅವತ್ತು. ಇವತ್ತಿಗೂ ಕೂಡ ಅಂದಿನ ಜನರೇಷನ್ ಅವರು ಅದನ್ನ ಮರ್ತೇ ಇಲ್ಲ. ಜೊತೆಗೆ ಇಂದಿರಾ ಗಾಂಧಿ ಅವಧಿಯಲ್ಲಿ ದೇಶದಲ್ಲಿ ಹೊಸದಾಗಿ 6 ರಾಜ್ಯಗಳನ್ನ ಮಾಡಲಾಯಿತು. ಆಡಳಿತ ವಿಕೇಂದ್ರೀಕರಣಕ್ಕೆ ಹೆಜ್ಜೆ ಇಡಲಾಯಿತು. ಆದರೆ ಎಲ್ಲ ಸಾಧನೆಗಳ ನಡುವೆ ಇಂದಿರಾ ಗಾಂಧಿ ದೊಡ್ಡ ತಪ್ಪುಗಳನ್ನ ಕೂಡ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿರೋದು ತುರ್ತು ಪರಿಸ್ಥಿತಿ. ಖುದ್ದು ರಾಹುಲ್ ಗಾಂಧಿ ನಮ್ಮಜ್ಜಿ ಮಾಡಿದ್ದು ತಪ್ಪು ಅಂತ ಹೇಳೋ ಮಟ್ಟಿಗೆ ಈ ಒಂದು ವಿಚಾರ ಇವತ್ತಿಗೂ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ. ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ದೊಡ್ಡ ಕಪ್ಪು ಚುಕ್ಕೆ ಆಗಿ ಹೋಗಿದೆ. ಈ ಅವಧಿಯಲ್ಲಿ ಲಕ್ಷಾಂತರ ಜನರ ನರ ಕತ್ತರಿಸಿ ಅವ್ರನ್ನ ಸಂತಾನಹರಣ ಮಾಡಲಾಯಿತು. ಕೆಲವರನ್ನ ಮದುವೆ ಆಗದಿರೋ ಯುವಕರನ್ನ ಕೂಡ ಮಾಡಲಾಯಿತು. ಸಂಜಯ್ ಗಾಂಧಿ ಇಂದಿರಾ ಗಾಂಧಿ ಬದಲಿಗೆ ದೇಶದ ಸುಪ್ರೀಂ ಲೀಡರ್ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಟೈಮ್ನಲ್ಲಿ 100 ಜನರ ಪ್ರಾಣ ಹೋಯಿತು. ಸಾವಿರಾರು ಅಪೋಸಿಷನ್ ಲೀಡರ್ಗಳನ್ನು ಜೈಲಿಗೆ ಹಾಕಲಾಗಿತ್ತು. ಪತ್ರಿಕೆಗಳ ನಾಲಿಗೆಯನ್ನು ಕತ್ತರಿಸಲಾಗಿತ್ತು. ಸರ್ಕಾರಕ್ಕೆ ಹೇಳಿದೆ ಸುದ್ದಿಯನ್ನು ಕೂಡ ಪ್ರಕಟ ಮಾಡೋಂಗಿರಲಿಲ್ಲ. ನ್ಯಾಯಾಂಗವನ್ನೇ ದುರ್ಬಲ ಮಾಡಿ ಹಾಕಿದ್ರು, ಕಂಟ್ರೋಲಿಗೆ ತಗೊಂಡ್ಬಿಟ್ರು. 1 ಲಕ್ಷಕ್ಕೂ ಅಧಿಕ ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಅವರು ಕೋರ್ಟಿಗೆ ಹೋಗೋಕ್ಕೂ ಅವರಿಗೆ ಹಕ್ಕೇ ಇರಲಿಲ್ಲ. ಆ ರೈಟ್ಸೇ ಅವರ ಹತ್ರ ಇರಲಿಲ್ಲ. ಜೊತೆಗೆ ಡೆಮಾಕ್ರಸಿಯನ್ನೇ ಉಸಿರುಗಟ್ಟಿಸಿ ಪಾರ್ಲಿಮೆಂಟ್ ಚುನಾವಣೆಯನ್ನೇ ಮುಂದೂಡಿಕೆ ಮಾಡಿದ್ರು. ಜನರಿಂದ ಆಯ್ಕೆನೇ ಆಗದೆ ಆ ಅವಧಿಯಲ್ಲಿ ದೇಶದಲ್ಲಿ ಆಡಳಿತ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ರಾಜ್ಯ ಸರ್ಕಾರಗಳ ಚುನಾವಣೆಗಳನ್ನು ಕೂಡ ಮುಂದೂಡಿಕೆ ಮಾಡಿಬಿಟ್ರು. ತಮಿಳುನಾಡು, ಗುಜರಾತ್ನಲ್ಲಿ ಪ್ರೆಸಿಡೆಂಟ್ ರೂಲ್ ತಂದ್ರು. ಸಾಕಷ್ಟು ಕಾನೂನುಗಳನ್ನ ಚೇಂಜ್ ಮಾಡಿಬಿಟ್ರು. ಹೀಗೆ ಒಂದರ ಮೇಲೊಂದು ಡಿಸಿಷನ್ಗಳನ್ನ ಇಂದಿರಾ ಗಾಂಧಿ ಮತ್ತು ಅವರ ಮಗ ತಗೊಳ್ತಾ ಹೋದ್ರು. ಜನರ ಕಣ್ಣಲ್ಲಿ ವಿಲನ್ ಆಗ್ತಾ ಬಂದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಪಾಕಿಸ್ತಾನ ಯುದ್ಧದ ಟೈಮ್ನಲ್ಲಿ ಅಷ್ಟೆಲ್ಲ ಹೊಗಳಿ ಬರೆದಿದ್ದ ಪತ್ರಕರ್ತರು ಅದೇ ಇಂದಿರಾ ಗಾಂಧಿ ಮೇಲೆ ಹಲ್ಲೆ ಮಾಡೋ ಮಟ್ಟಕ್ಕೆ ಅಸಮಾಧಾನದ ಬೆಂಕಿ ದೇಶದಲ್ಲಿ ಅವಾಗ ಸ್ಫೋಟಗೊಂಡಿರುತ್ತೆ. ಏನೋ ಆಪರೇಷನ್ ಬ್ಲೂ ಸ್ಟಾರ್, ಖಲಿಸ್ತಾನಿ ಉಗ್ರರನ್ನ ಹತ್ತಿಕ್ಕೋಕೆ ಅವರು ಕೈಗೊಂಡ ಬೋಲ್ಡ್ ಡಿಸಿಷನ್. ಆದರೆ ಆ ಟೈಮ್ನಲ್ಲಿ ಸಿಖ್ಖರ ಪವಿತ್ರ ಕ್ಷೇತ್ರ ಅಮೃತ್ಸರದ ಸ್ವರ್ಣ ಮಂದಿರದ ಒಳಗೆ ಸೇನೆ ನುಗ್ಸಿದ್ದು ಅದು ಇವತ್ತಿಗೂ ಕೂಡ ಸಿಖ್ಖರ ಮನಸ್ಸಲ್ಲಿ ಹಾಗೆ ಕೂತ್ಕೊಂಡಿದೆ. ಇದಾದ್ಮೇಲೆ ಆರ್ಥಿಕ ನೀತಿ. ಇಂದಿರಾ ಗಾಂಧಿ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಎಂಥ ಗಣನೀಯ ಸಾಧನೆಗಳನ್ನ ಮಾಡಿದ್ರು, ಆರ್ಥಿಕವಾಗಿ ದೇಶವನ್ನ ಅಷ್ಟೇ ಹಳ್ಳ ಹಿಡಿಸಿದ್ರು ಅನ್ನೋ ಆರೋಪಗಳು ಕೂಡ ಇದೆ. ಸಮಾಜವಾದ, ಸಮತಾವಾದ ಹೆಸರಲ್ಲಿ ಕಮ್ಯುನಿಸಂ ದಾರಿಯನ್ನ ತುಳಿದು ಭಾರತದ ಆರ್ಥಿಕತೆಯನ್ನ ದೊಡ್ಡ ಅವಧಿಗೆ, ಮುಂದಿನ ಹಲವು ದಶಕ ಅಫೆಕ್ಟ್ ಮಾಡೋ ಮಟ್ಟಿಗೆ ಕುಂಠಿತಗೊಳಿಸಿದ್ರು ಅನ್ನೋ ಟೀಕೆಯನ್ನ ಕೂಡ ಇವ್ರ ಮೇಲೆ ಮಾಡಲಾಗುತ್ತೆ. ಸಿಕ್ಕ ಬಿಸ್ನೆಸ್ಗಳನ್ನೆಲ್ಲ ರಾಷ್ಟ್ರೀಕರಣ ಹೆಸರಲ್ಲಿ ಸರ್ಕಾರದ ಕಂಟ್ರೋಲಿಗೆ ತಗೊಂಡು ಖಾಸಗಿ ಉದ್ಯಮಗಳನ್ನೇ ನಾಶ ಮಾಡಿಬಿಟ್ರು. ಉದ್ಯೋಗ ಸೃಷ್ಟಿ ಮೇಲೆ ದೊಡ್ಡ ಪೆಟ್ಟನ್ನ ಕೊಟ್ರು ಅನ್ನೋ ಆರೋಪಗಳನ್ನ ಇವ್ರ ಮೇಲೆ ಮಾಡಲಾಗುತ್ತೆ. ವಿಪರೀತ ತೆರಿಗೆಯನ್ನ ಹೇರಿ ತಮ್ಮ ಸಮಾಜವಾದವನ್ನ, ಸಮತಾವಾದವನ್ನ ಸಮರ್ಥಿಸಿಕೊಳ್ಳೋಕೋಸ್ಕರ ವಿಪರೀತ ತೆರಿಗೆ, ಕೆಲವೊಂದು ಸಂದರ್ಭಗಳಲ್ಲಂತೂ 90% ಮೇಲೆ ದಾಟಿ ತೆರಿಗೆಯನ್ನ ಹಾಕುವ ಮೂಲಕ ಭಾರತದಲ್ಲಿ ಬ್ಲ್ಯಾಕ್ ಎಕಾನಮಿ, ಕಾಳಧನದ ಅಂದರೆ ಕಪ್ಪು ಹಣದ ಆರ್ಥಿಕತೆ ಸೃಷ್ಟಿಯಾಗೋಕೆ ಕಾರಣ ಆದರು. ಜೊತೆಗೆ ದೊಡ್ಡ ಪ್ರಮಾಣದ ಸಂಪತ್ತು ದೇಶದಿಂದ ಹೊರಗೆ ಹೋಗೋಕೆ, ದೊಡ್ಡ ಪ್ರಮಾಣದ ಉದ್ಯಮಿಗಳು ದೇಶ ಬಿಟ್ಟು ಓಡ್ ಹೋಗೋಕೆ ಇಂದಿರಾ ಗಾಂಧಿ ಕಾರಣ ಆದರು ಅನ್ನೋ ಆರೋಪವನ್ನು ಕೂಡ ಅವ್ರ ಮೇಲೆ ಮಾಡಲಾಗುತ್ತೆ. ಇದರ ಪರಿಣಾಮ ಸ್ವಾತಂತ್ರ್ಯ ಬಂದಾಗ ಚೀನಾಗಿಂತ ಮುಂದಿದ್ದ ಭಾರತ ಅವರು ಓಪನ್ ಅಪ್ ಮಾಡಿಕೊಂಡು ಮೇಲಕ್ಕೆ ಹೋಗ್ತಾ ಹೋದ್ರು. ಈ ನೆಹರು ಅದಾದ ಬಳಿಕ ಇಂದಿರಾ ಗಾಂಧಿ ಇವರಿಬ್ಬರ ಅವಧಿಯಲ್ಲಿ ಕಮ್ಯುನಿಸಂ, ಲೆಫ್ಟಿಸ್ಟ್ ಐಡಿಯಾಲಜಿಯ ಕಾರಣದಿಂದಾಗಿ ಭಾರತದ ಉದ್ಯಮ ಸಂಪೂರ್ಣವಾಗಿ ಮೂಲೆ ಗುಂಪಾಗಿ ಓಪನ್ ಅಪ್ ಆಗದೆ ಆರ್ಥಿಕತೆ ಹಿಂದಕ್ಕೆ ಬಿತ್ತು ಅನ್ನೋ ಟೀಕೆಯನ್ನು ಮಾಡಲಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇಂದಿರಾ ಗಾಂಧಿ ಅವರ ಪುಣ್ಯತಿಥಿಯ ಸಂದರ್ಭದಲ್ಲಿ ಅವರ ಲೈಫ್ ಮತ್ತು ಅಡ್ಮಿನಿಸ್ಟ್ರೇಷನ್ನ ಅವಧಿಯ ಒಂದಷ್ಟು ಪ್ರಮುಖ ಅಂಶಗಳನ್ನು ಕ್ವಿಕ್ ಆಗಿ ರಿಕ್ಯಾಪ್ ಮಾಡೋ ಪ್ರಯತ್ನ. ಈಗ ನಿಮ್ಮ ಅಭಿಪ್ರಾಯ ಏನು ಇವ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.